ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದೇವತಾಧಿಷ್ಠಾನ ವರ್ಣನ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಕೇಳುತ್ತಾನೆ, ಪಾರ್ವತಿ ನಂದನನೇ, ಲೋಕಾನಂದಕರನಾದ ನಂದಿಯು ಮಹಾದೇವನ ಅಪ್ಪಣೆಯನ್ನು ಅನುಸರಿಸಿ ದುರ್ಗಾದೇವಿಯರನ್ನು ತಮ್ಮ ತಮ್ಮ ಕೆಲಸಗಳಲ್ಲಿ ಹೇಗೆ ನಿಯೋಜಿಸಿದನು ಎಂಬುದನ್ನು ವಿವರಿಸು. ಅವಿಮುಕ್ತ ಕ್ಷೇತ್ರವನ್ನು ರಕ್ಷಿಸುವುದಕ್ಕಾಗಿ ಯಾವ ದೇವಿಯರು ಎಲ್ಲಿ ಸ್ಥಾಪಿಸಲ್ಪಟ್ಟರು? ಷಣ್ಮುಖ ಸ್ವಾಮಿಯೇ, ನನ್ನಲ್ಲಿ ಅನುಗ್ರಹ ಮಾಡಿ ಅವರ ಹೆಸರುಗಳನ್ನು ಯಥಾರ್ಥವಾಗಿ ತಿಳಿಸುವವನಾಗು. ಇಂತೆಂದು ಅಗಸ್ತ್ಯನು ಹೇಳಿದುದನ್ನು ಕೇಳಿ ಮಹೇಶ್ವರನ ಪುತ್ರನಾದ ಸ್ಕಂದನು ಆನಂದವನದಲ್ಲಿ ಯಾವ ದೇವಿಯರು ಎಲ್ಲಿ ಸ್ಥಾಪಿತವಾಗಿರುವರು ಎಂಬುದನ್ನು ಸಂತೋಷದಿಂದ ವಿವರಿಸಿದನು. ಸ್ಕಂದನು ಹೇಳುತ್ತಾನೆ, ವಾರಾಣಸಿ ಕ್ಷೇತ್ರಕ್ಕೆ ಪರಮ ಪ್ರಿಯವನ್ನುಂಟು ಮಾಡುವ ವಿಶಾಲಾಕ್ಷಿಯು ಗಂಗಾ ನದಿಯಲ್ಲಿರುವ ವಿಶಾಲ ತೀರ್ಥವನ್ನು ಹಿಂಭಾಗದಲ್ಲಿ ತಾಳಿರುವಂತೆ ಪ್ರತಿಷ್ಠಿತಳಾಗಿರುವಳು. ಈ ವಿಶಾಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ವಿಶಾಲಾಕ್ಷಿಗೆ ನಮಸ್ಕಾರವನ್ನು ಮಾಡಲು ಪರಲೋಕದಲ್ಲಿಯೂ ಇಹಲೋಕದಲ್ಲಿಯೂ ಸೌಖ್ಯವನ್ನು ಉಂಟು ಮಾಡುವ ಅಪಾರವಾದ ಐಶ್ವರ್ಯವು ಮಾನವನಿಗೆ ಲಭಿಸುವುದು. ಭಾದ್ರಪದ ಮಾಸದ ಕೃಷ್ಣ ತೃತೀಯೆಯ ದಿನ ಮನುಷ್ಯರು ಉಪವಾಸವನ್ನು ಮಾಡಿ ರಾತ್ರಿಯಲ್ಲಿ ವಿಶಾಲಾಕ್ಷಿಯ ಸಮ್ಮುಖದಲ್ಲಿ ಜಾಗರಣೆಯನ್ನು ಮಾಡಿ ಕಳೆಯಬೇಕು. ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ 14 ಜನ ಕನ್ಯೆಯರನ್ನು ಕರೆದು ಶಕ್ತಿ ಅನುಸಾರವಾಗಿ ಹೂವುಗಳು, ವಸ್ತ್ರಗಳು, ಆಭರಣಗಳಿಂದ ಅವರನ್ನು ಅಲಂಕರಿಸಿ ಮೃಷ್ಟಾನ್ನ ಭೋಜನದಿಂದ ತೃಪ್ತಿಗೊಳಿಸಬೇಕು. ಎಲೆ ಕುಂಭಸಂಭವನೆ. ಬಳಿಕ ಭಕ್ತನಾದವನು ಮಕ್ಕಳು, ಸೇವಕರೇ ಮೊದಲಾದವರೊಡಗೂಡಿ ಪಾರಣೆಯನ್ನು ಮಾಡಲು ಅವನಿಗೆ ವಾರಾಣಸಿ ಕ್ಷೇತ್ರದ ವಾಸವನ್ನು ಸಾಂಗವಾಗಿ ಮಾಡಿದ ಫಲವು ಲಭಿಸುವುದು. ಆ ತಿಥಿಯ ದಿನದಲ್ಲಿಯೇ ಕ್ಷೇತ್ರವಾಸಿಗಳಾದವರು ಸಕಲ ಅರಿಷ್ಟಗಳ ನಿವಾರಣೆಗಾಗಿಯೂ ಮೋಕ್ಷಲಕ್ಷ್ಮಿಯ ಪ್ರಾಪ್ತಿಗಾಗಿಯೂ ವಿಶಾಲಾಕ್ಷಿಗೆ ಮಹೋತ್ಸವವನ್ನು ನೆರವೇರಿಸಬೇಕು. ವಾರಾಣಸಿಯಲ್ಲಿರುವ ವಿಶಾಲಾಕ್ಷಿಯ ಪ್ರಯತ್ನದಿಂದಲಾದರೂ ಧೂಪ, ದೀಪ, ಪವಿತ್ರ ಪುಷ್ಪ ಮಾಲೆಗಳು, ಮನೋಹರಗಳಾದ ನೈವೇದ್ಯಗಳು ಮುಂತಾದವುಗಳಿಂದ ಪೂಜಿಸಲ್ಪಡಬೇಕು. ಮುತ್ತು ರತ್ನಗಳ ಆಭರಣಗಳಿಂದಲೂ ವಿಚಿತ್ರಗಳಾದ ಶ್ವೇತ ಛತ್ರ ಚಾಮರಗಳಿಂದಲೂ ಪರಿಶುದ್ಧಗಳು, ಧರಿಸಲ್ಪಡದವುಗಳು, ಸುಗಂಧ ವಿಶಿಷ್ಟಗಳು ಆದ ರೇಷ್ಮೆಯ ವಸ್ತ್ರಗಳಿಂದಲೂ ಆಕೆಯನ್ನು ಪೂಜಿಸಬೇಕು. ಮೋಕ್ಷಲಕ್ಷ್ಮಿಯ ಅನುಗ್ರಹವನ್ನು ಬಯಸುವ ಮನುಷ್ಯೋತ್ತಮರು ಎಲ್ಲೆಲ್ಲಿ ವಾಸ ಮಾಡುತ್ತಿದ್ದರೂ ವಿಶಾಲಾಕ್ಷಿಗಾಗಿ ಕೊಟ್ಟ ಅತ್ಯಲ್ಪವಾದ ಉಪಾಯನವೂ ಕೂಡ ಇಹ ಪರ ಲೋಕಗಳೆರಡರಲ್ಲಿಯೂ ಅನಂತ ಫಲದಾಯಕವಾಗುವುದರಲ್ಲಿ ಸಂದೇಹವಿಲ್ಲ. ವಿಶಾಲಾಕ್ಷಿಯ ಮಹಾಪೀಠದ ಸನ್ನಿಧಿಯಲ್ಲಿ ಮಾಡಿದ ದಾನವಾಗಲಿ, ಜಪವಾಗಲಿ, ಹೋಮವಾಗಲಿ ಎಲ್ಲದಕ್ಕೂ ಮೋಕ್ಷವೊಂದೇ ಫಲವೆಂಬ ವಿಷಯದಲ್ಲಿ ವಿಚಾರಿಸಬೇಕಾದ ಕಾರ್ಯವೆಲ್ಲವು. ಈ ವಿಶಾಲಾಕ್ಷಿಯನ್ನು ಕುಮಾರಿಯರು ಪೂಜೆ ಮಾಡುವುದರಿಂದ ರೂಪ ಐಶ್ವರ್ಯಗಳುಳ್ಳವರು ಗುಣ ಸೌಶೀಲ್ಯಾದಿಗಳಿಂದ ಅಲಂಕೃತನೂ ಆದ ಉತ್ತಮ ಪತಿಯು ಲಭಿಸುವನು. ಈಕೆಯ ಸೇವೆಯಿಂದ ಗರ್ಭವತಿಯರು ಸತ್ಪುತ್ರರನ್ನು ಪಡೆಯುವರು. ಹುಟ್ಟು ಬಂಜೆಯರಿಗೂ ಸಹ ಗರ್ಭವನ್ನು ಧರಿಸುವ ಸಂಭವ ಉಂಟಾಗುವುದು. ಸೌಭಾಗ್ಯರಹಿತರಾದ ಸ್ತ್ರೀಯರಿಗೂ ಮಹತ್ತರವಾದ ಧನ ಧಾನ್ಯಾದಿ ಸೌಭಾಗ್ಯಗಳ ಪ್ರಾಪ್ತಿಯಾಗುವುದು. ವಿಧವೆಯರಿಗೆ ಎಂದಿಗೂ ಜನ್ಮಾಂತರಗಳಲ್ಲಿ ವೈಧವ್ಯವು ಸಂಭವಿಸುವುದಿಲ್ಲ. ಸುಮಂಗಲಿಯರಾಗಲಿ ಪುರುಷರಾಗಲಿ ಸರ್ವೋತ್ತಮವಾದ ಮೋಕ್ಷವನ್ನು ಅಪೇಕ್ಷಿಸಲು ಅವರಿಂದ ಕೇಳಲ್ಪಟ್ಟವರು, ನೋಡಲ್ಪಟ್ಟವರು, ವಿಶಾಲಾಕ್ಷಿಯು ಅವರ ಸಕಲ ಅಭೀಷ್ಟಗಳನ್ನು ಸಲ್ಲಿಸುವಳು. ಬಳಿಕ ಗಂಗಾ ಕೇಶವ ಸ್ವಾಮಿಯ ಸನ್ನಿಧಿಯಲ್ಲಿ ಲಲಿತಾ ತೀರ್ಥವೆಂಬ ಮತ್ತೊಂದು ತೀರ್ಥವಿರುವುದು. ಅಲ್ಲಿ ಕ್ಷೇತ್ರ ಪಾಲಕಿಯು ಸರ್ವೋತ್ತಮೆಯೂ ಆದ ಲಲಿತಾದೇವಿಯು ನೆಲೆಸಿರುವಳು. ಸಕಲೈಶ್ವರ್ಯ ಸಮೃದ್ಧಿಯನ್ನು ಅಪೇಕ್ಷಿಸುವವರು ಆಕೆಯನ್ನು ಪ್ರಯತ್ನದಿಂದ ಪೂಜಿಸಬೇಕು. ಲಲಿತಾ ದೇವಿಯನ್ನು ಅರ್ಚಿಸಿದವರಿಗೆ ಎಂದಿಗೂ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುವುದಿಲ್ಲ. ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ದ್ವಿತೀಯೆಯ ದಿನದಲ್ಲಿ ಲಲಿತೆಯನ್ನು ಚೆನ್ನಾಗಿ ಪೂಜೆ ಮಾಡಿದ ಸ್ತ್ರೀಯರಾಗಲಿ ಪುರುಷರಾಗಲಿ ತಮ್ಮ ಅಭೀಷ್ಟಗಳನ್ನು ಪಡೆಯುವರು. ಲಲಿತಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಲಲಿತಾ ದೇವಿಗೆ ನಮಸ್ಕರಿಸಿ ಎಷ್ಟು ಅಲ್ಪವಾಗಿ ಆಕೆಯನ್ನು ಸ್ತೋತ್ರ ಮಾಡಿದರೂ ಸರ್ವತ್ರದಲ್ಲಿಯೂ ಮನುಷ್ಯರಿಗೆ ಸೌಭಾಗ್ಯವೇ ಲಭಿಸುತ್ತಿರುವುದು. ಎಲೈ ಅಗಸ್ತ್ಯ ಮಹರ್ಷಿಯೇ, ವಿಶಾಲಾಕ್ಷಿಯ ಸಮ್ಮುಖದಲ್ಲಿಯೇ ವಿಶ್ವಭುಜ ಗೌರಿಯು ಸನ್ನಿಹಿತಳಾಗಿ ಕ್ಷೇತ್ರದಲ್ಲಿ ಭಕ್ತಿ ಭರಿತರಾಗಿರುವವರ ಮಹಾವಿಘ್ನಗಳನ್ನೆಲ್ಲ ನಾಶಗೊಳಿಸುತ್ತಿರುವಳು. ಸಮಸ್ತ ಕಾಮಗಳನ್ನು ಪಡೆಯುವುದಕ್ಕಾಗಿ ಆ ವಿಶ್ವಭುಜಾದೇವಿಗೆ ಪ್ರಯತ್ನದಿಂದ ಶರನ್ನವರಾತ್ರಿಯ ದಿವಸಗಳಲ್ಲಿ ಮಹಾಯಾತ್ರೆಯನ್ನು, ಉತ್ಸವವನ್ನು ನಡೆಸಬೇಕು. ಯಾವ ಮಾನವನು ವಾರಾಣಸಿಯಲ್ಲಿರುವ ಆ ವಿಶ್ವಭುಜಾದೇವಿಗೆ ನಮಸ್ಕಾರವನ್ನು ಮಾಡುವುದಿಲ್ಲವೋ
ಆ ದುರಾತ್ಮನಿಗೆ ಮಹಾವಿಘ್ನಗಳಿಂದ ಬಿಡುಗಡೆಯಲ್ಲಿಯದು. ಯಾರಿಂದ ಕಾಶಿ ಕ್ಷೇತ್ರದಲ್ಲಿರುವ ವಿಶ್ವಭುಜಾ ದೇವಿಯು ಸ್ತುತಿಸಲ್ಪಟ್ಟು ಪೂಜಿತಳಾಗುವಳೋ ಆ ಪುಣ್ಯಾತ್ಮರನ್ನು ವಿಘ್ನಗಳ ಸಮೂಹಗಳು ಎಂದಿಗೂ ಬಾಧಿಸಲಾರವು. ಕಾಶಿಯಲ್ಲಿ ಯಜ್ಞವರಾಹ ಸ್ವಾಮಿಯ ಸನ್ನಿಧಿಯಲ್ಲಿ ವಾರಾಹಿ ನಾಮಕಳಾದ ಮತ್ತೊಬ್ಬ ದೇವತೆ ಇರುವಳು. ಆಕೆಗೆ ಭಕ್ತಿಯಿಂದ ನಮಸ್ಕರಿಸಿದ ಮನುಷ್ಯನು ವಿಪತ್ತುಗಳೆಂಬ ಸಮುದ್ರದಲ್ಲಿ ಮುಳುಗುವುದಿಲ್ಲ. ಅಲ್ಲಿಯೇ ನೆಲೆಸಿರುವ ಸರ್ವಾಪದ್ವಿ ನಿವಾರಕಳಾದ ಸರ್ವ ಆಪತ್ತಿನ ನಿವಾರಕಳಾದಂತಹ ಯಜ್ಞವರಾಹ ಸ್ವಾಮಿಯ ಸನ್ನಿಧಿಯಲ್ಲಿ ವಾರಾಹಿ ನಾಮಕಳಾಗಿ ನೆಲೆಸಿರುವ ದೇವತೆಯನ್ನು ಭಕ್ತಿಯಿಂದ ನಮಸ್ಕರಿಸಿದ ಮನುಷ್ಯನು ವಿಪತ್ತುಗಳೆಂಬ ಸಮುದ್ರದಲ್ಲಿ ಮುಳುಗುವುದಿಲ್ಲ. ಅಲ್ಲಿಯೇ ನೆಲೆಸಿರುವ ಸರ್ವಾಪದ್ವಿ ನಿವಾರಕಳಾದ ಶಿವದೂತಿಯು ಸಂದರ್ಶಿಸಲು ಅರ್ಹಳಾಗಿರುವಳು. ಆಕೆಯು ಆನಂದವನವನ್ನು ರಕ್ಷಿಸುವುದಕ್ಕಾಗಿ ಶೂಲವನ್ನು ಎತ್ತಿ ಹಿಡಿದು ಶತ್ರುಗಳನ್ನು ಭಯಗೊಳಿಸುತ್ತಿರುವಳು. ಬಳಿಕ ಐರಾವತ ವಾಹನವನ್ನೇರಿ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಿರುವ ಐಂದ್ರಿಯು ಅಲ್ಲಿಯೇ ನೆಲೆಸಿರುವಳು, ಅಥವಾ ಇಂದ್ರಿಯು ಅಲ್ಲಿಯೇ ನೆಲೆಸಿರುವಳು. ಆಕೆಯು ಇಂದ್ರೇಶ್ವರನಿಗೆ ದಕ್ಷಿಣ ಭಾಗದಲ್ಲಿ ಪ್ರತಿಷ್ಠಿತಳಾಗಿ ಪೂಜಿಸಿದವರಿಗೆ ನಿತ್ಯವೂ ಸರ್ವ ಸಂಪತ್ತುಗಳನ್ನು ನೀಡುತ್ತಿರುವಳು. ಸ್ಕಂದೇಶ್ವರನ ಸಮೀಪದಲ್ಲಿರುವ ಕೌಮಾರಿಯು ನವಿಲಿನ ವಾಹನವನ್ನು ಹೊಂದಿರುವಳು. ಕ್ಷೇತ್ರವಾಸದ ಮಹಾಫಲವನ್ನು ಪಡೆಯ ಬಯಸುವವರೆಲ್ಲರೂ ಈಕೆಯನ್ನು ಅವಶ್ಯಕವಾಗಿ ನೋಡಲೇಬೇಕು. ಮಹೇಶ್ವರನಿಗೆ ದಕ್ಷಿಣ ದಿಕ್ಕಿನಲ್ಲಿ ಮಾಹೇಶ್ವರಿಯು ನೆಲೆಸಿರುವಳು. ವೃಷಭ ವಾಹನೆಯಾದ ಆಕೆಯನ್ನು ಮನುಷ್ಯರು ಪೂಜಿಸಲು ಅಸಂಖ್ಯಾತವಾದ ಗೋ ಸಂಪತ್ತಿಯನ್ನು ಪಡೆಯುವರು. ಮೋಕ್ಷಾಭಿಲಾಷೆಯುಳ್ಳ ಜನರು ನಿರ್ವಾಣ ನರಸಿಂಹದೇವನ ಸಮೀಪದಲ್ಲಿರುವ ನಾರಸಿಂಹಿಯನ್ನು ಪೂಜಿಸಬೇಕು. ಆಕೆಯು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಕಂಗೊಳಿಸುತ್ತಿರುವಳು. ಹಂಸ ವಾಹನಯುತಳಾದ ಬ್ರಾಹ್ಮಿಯು ಬ್ರಹ್ಮೇಶ್ವರನಿಗೆ ಪಶ್ಚಿಮದಲ್ಲಿ ನಿಂತಿರುವಳು. ಕಮಂಡಲುವಿನ ಜಲವನ್ನು ಬಾಯಿಂದ ಉಗುಳುವ ಮಾತ್ರದಿಂದಲೇ ಸಕಲ ಶತ್ರುಗಳನ್ನು ನಿಗ್ರಹಿಸುತ್ತಿರುವಳು. ಆತ್ಮತತ್ವವನ್ನು ಅರಿಯಬೇಕೆನ್ನುವ ಅಭಿಲಾಷೆಯುಳ್ಳ ಬ್ರಾಹ್ಮಣರು, ಸನ್ಯಾಸಿಗಳು ಬ್ರಹ್ಮವಿದ್ಯೆಯ ಪ್ರಬೋಧನೆಗೋಸ್ಕರ ಕಾಶಿಯಲ್ಲಿರುವ ಈಕೆಯನ್ನು ಪ್ರತಿದಿನದಲ್ಲಿಯೂ ಪೂಜಿಸಬೇಕು. ಮತ್ತು ಶಾರಂಗವೆಂಬ ಧನುಸ್ಸಿನಿಂದ ಬಿಡಲ್ಪಟ್ಟ ಬಾಣಜಾಲಗಳಿಂದ ಕಾಶಿ ಕ್ಷೇತ್ರವಾಸಿಗಳ ಸಮಸ್ತ ವಿಘ್ನಗಳನ್ನು ಪಾಲಾಗಿ ಚದುರಿಸುತ್ತಿರುವ ನಾರಾಯಣಿಯನ್ನು ಜನರು ಆಶ್ರಯಿಸಬೇಕು. ಗೋಪಗೋವಿಂದನಿಗೆ ಪಶ್ಚಿಮದಲ್ಲಿ ನಿಂತು ತರ್ಜನಿಯ ಬೆರಳಿನಿಂದ ಚಕ್ರಾಯುಧವನ್ನು ತಿರುಗಿಸುತ್ತಿರುವ ನಾರಾಯಣಿಗೆ ಯಾವನು ಪ್ರಣಾಮವನ್ನು ಮಾಡುವನೋ ಅವನಿಗೆ ಕಾಶಿಯಲ್ಲಿ ಮಹಾವಿಭವವುಂಟಾಗುವುದು. ದೇವಯಾನಿಗೆ ಉತ್ತರ ದಿಕ್ಕಿನಲ್ಲಿರುವ ವಿರೂಪಾಕ್ಷಿ ಎಂಬ ಗೌರಿಯನ್ನು ಭಕ್ತಿಯಿಂದ ಪೂಜಿಸಿದ ಮನುಜನು ಉಪೇಕ್ಷಿಸಿದ ಸಕಲೈಶ್ವರ್ಯವನ್ನು ಅನಾಯಾಸವಾಗಿ ಪಡೆಯುವನು. ಶೈಲೇಶ್ವರನಿಗೆ ಸಮೀಪದಲ್ಲಿರುವ ಶೈಲೇಶ್ವರಿಯು ಸಕಲರಿಗೂ ಪೂಜಾರ್ಹಳಾಗಿರುವಳು. ಎತ್ತಿದ್ದ ಮುಂಬೆರಳಿನಿಂದ ವಿಘ್ನಕೃತಗಳಾದ ಸಮಸ್ತ ದೋಷಗಳನ್ನು ದೂರಗೊಳಿಸುತ್ತಿರುವಳು. ಮಾನವರಿಗೆ ವಿಚಿತ್ರ ಫಲಗಳನ್ನು ಕೊಡುವ ಚಿತ್ರಕೂಪದಲ್ಲಿ ಸ್ನಾನವನ್ನು ಮಾಡಿ ಚಿತ್ರಗುಪ್ತೇಶ್ವರನನ್ನು ನೋಡಿ ಚಿತ್ರಘಂಟೆಯನ್ನು ಮಾನವನು ಪೂಜಿಸಬೇಕು. ಈ ಚಿತ್ರಘಂಟೆಯನ್ನು ಪೂಜಿಸಿದ ಮನುಷ್ಯನು ಅನೇಕ ಪಾತಕಗಳನ್ನು ಮಾಡಿದವನಾದರೂ, ಧರ್ಮ ಮಾರ್ಗವನ್ನು ತ್ಯಜಿಸಿದವನಾದರೂ, ಜನರ ಕೃತ್ಯ ಅಕೃತ್ಯಗಳನ್ನು ಉಲ್ಲೇಖಿಸುವ ಚಿತ್ರಗುಪ್ತನ ಬರವಣಿಗೆಗೆ ವಿಷಯನಾಗುವುದಿಲ್ಲ. ಸ್ತ್ರೀಯಾಗಲಿ ಪುರುಷನಾಗಲಿ ಯಾರು ಈ ಚಿತ್ರಘಂಟೆಯನ್ನು ಪೂಜಿಸುವುದಿಲ್ಲವೋ ಅವನಿಗೆ ಕಾಶಿ ಕ್ಷೇತ್ರದಲ್ಲಿ ಅಡಿಗಡಿಗೂ ಸಾವಿರಾರು ವಿಘ್ನಗಳು ಮೇಲಿಂದ ಮೇಲೆ ಬರುತ್ತಿರುವವು. ಚೈತ್ರ ಮಾಸದ ಶುಕ್ಲ ತೃತೀಯೆಯಲ್ಲಿ ಆ ಚಿತ್ರಘಂಟೆಗೆ ಮಹಾಯಾತ್ರೆಯನ್ನು ನಡೆಸಬೇಕು. ಪ್ರಯತ್ನದಿಂದ ಮಹೋತ್ಸವವನ್ನು ನಡೆಸಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. ಬಹುವಿಧಗಳಾದ ಪೂಜಾ ಸಾಮಗ್ರಿಗಳಿಂದ ಚಿತ್ರಘಂಟೆಯ ಪೂಜೆಯನ್ನು ಮಾಡಿದವನು ಆಯುವಿನ ಅವಸಾನದಲ್ಲಿ ಯಮಧರ್ಮರಾಜನ ವಾಹನವಾದ ಮಹಿಷದ ಕೊರಳಲ್ಲಿ ಕಟ್ಟಿರುವ ಘಂಟೆಯ ಧ್ವನಿಯನ್ನು ಕೇಳುವುದಿಲ್ಲ. ಚಿತ್ರಾಂಗದೇಶ್ವರನಿಗೆ ಪಶ್ಚಿಮದಲ್ಲಿರುವ ಚಿತ್ರಗ್ರೀವಾ ದೇವಿಗೆ ನಮಸ್ಕಾರವನ್ನು ಮಾಡಲು ಯಾವ ಪ್ರಾಣಿಯೂ ಎಂದಿಗೂ ವಿಚಿತ್ರಗಳಾದ ಯಮಲೋಕದ ಯಾತನೆಗಳನ್ನು ಅನುಭವಿಸುವುದಿಲ್ಲ. ಭದ್ರನಾಗನ ಮುಂದಿರುವ ಭದ್ರವಾಪಿಯಲ್ಲಿ ಸ್ನಾನಾಹ್ನಿಕಗಳನ್ನು ಮಾಡಿಕೊಂಡು ಭದ್ರಕಾಳಿಯನ್ನು ನೋಡಿದ ಮನುಷ್ಯನು ಎಂದಿಗೂ ಅಮಂಗಳಗಳನ್ನು ನೋಡುವುದಿಲ್ಲ. ಸಿದ್ಧಿವಿನಾಯಕನ ಪೂರ್ವಕ್ಕಿರುವ ಹರಸಿದ್ಧಿಯನ್ನು ಪ್ರಯತ್ನದಿಂದ ಪೂಜಿಸಿದ ಮನುಜೋತ್ತಮನು ಸಮಸ್ತ ಕಾರ್ಯಗಳಲ್ಲಿಯೂ ಮಹಾಸಿದ್ಧಿಯನ್ನೇ ಪಡೆಯುತ್ತಿರುವನು. ವಿಧೀಶ್ವರನ ಸಮೀಪದಲ್ಲಿ ನೆಲೆಸಿರುವ ವಿಧಿಯನ್ನು ವಿದ್ಯುಕ್ತ ರೀತಿಯಿಂದ ಬಹುವಿಧಗಳಾದ ಉಪಚಾರಗಳಿಂದ ಪೂಜೆ ಮಾಡಲು ಸರ್ವತೋಮುಖವಾದ ಸಿದ್ಧಿಯನ್ನು ನರನು ಪಡೆಯುವನು. ಪ್ರಯಾಗ ತೀರ್ಥದಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿ ಯಾವ ಜನರು ನಿಗಢ ಭಂಜಿನಿಯನ್ನು ಪೂಜಿಸುವರೋ ಅವರು ಎಂದಿಗೂ ಶೃಂಖಲೆಗಳಿಂದ ಬಂಧಿತರಾಗುವುದಿಲ್ಲ.
ಬಂಧನದಲ್ಲಿ ಇರುವವರ ಬಿಡುಗಡೆಯನ್ನು ಅಪೇಕ್ಷಿಸುವವರು ಮಂಗಳವಾರದಲ್ಲಿ ಏಕಭುಕ್ತವನ್ನು ಮಾಡಿ ಇಲ್ಲಿ ಭಕ್ತಿಯಿಂದ ನಿಗಡ ಭಂಜಿನಿ ದೇವಿಯನ್ನು ಸದಾ ಪೂಜೆ ಮಾಡಬೇಕು. ಆಕೆಯನ್ನು ಪೂಜಿಸಲು ಸಂಸಾರ ಬಂಧದ ಬಿಡುಗಡೆಯನ್ನು ಅನುಗ್ರಹಿಸುವಳು. ಆಕೆಯ ಪೂಜೆಯನ್ನು ಮಾಡಿದವರಿಗೆ ಯಾವ ವಿಧವಾದ ಶೃಂಖಲೆಗಳು ತಾನೇ ಗಣನೆಗೆ ಬರುವವು. ಶ್ರದ್ಧೆಯಿಂದ ನಿಗಡ ಭಂಜಿನಿ ದೇವಿಯ ಪಾದಗಳಲ್ಲಿ ಭಕ್ತಿಯನ್ನಿಟ್ಟ ಮಾನವರಿಗೆ ದೂರದಲ್ಲಿರುವ ಬಂಧುವೂ ಸಹ ಚಿತ್ರದಲ್ಲಿಯೇ ಸಮೀಪಕ್ಕೆ ಬಂದು ಸೇರುವನು. ಇದರಲ್ಲಿ ಸಂದೇಹವಿಲ್ಲ. ಅತ್ಯಲ್ಪವಾದ ನಿಯಮವನ್ನು ಸ್ವೀಕರಿಸಿ ಆಕೆಯನ್ನು ಸೇವಿಸಿದರೂ ಕಾಶಿ ಕ್ಷೇತ್ರದಲ್ಲಿ ಸದ್ಗತಿಯ ಸಂಬಂಧವಾದ ಸಂದೇಹವನ್ನೆಲ್ಲ ನಾಶ ಮಾಡುವ ಈಕೆಯು ಸದ್ಯದಲ್ಲಿಯೇ ಸೇವಕರ ಸಮಸ್ತ ಇಷ್ಟಾರ್ಥಗಳನ್ನು ಪೂರೈಸುವಳು. ಪ್ರಯಾಗ ತೀರ್ಥದ ಸಮೀಪದಲ್ಲಿ ನೆಲೆಸಿರುವವಳು, ಭಕ್ತರ ಬಂಧನಗಳನ್ನು ಭೇದಿಸುವವಳು ಆದ ಘನಟಂಕಕರೆ ಎಂಬ ದೇವಿಯು ಭಕ್ತರ ಯಾವ ಯಾವ ಅಭಿಲಾಷೆಗಳನ್ನು ತಾನೇ ಈಡೇರಿಸಲಾರಳು. ಪಶುಪತಿಗೆ ಹಿಂದುಗಡೆಯಲ್ಲಿಯೂ ಅಮೃತೇಶ್ವರನ ಸಮ್ಮುಖದಲ್ಲಿಯೂ ದೇವಿಯೊಬ್ಬಳಿರುವಳು. ಅಮೃತ ಕೂಪದಲ್ಲಿ ಸ್ನಾನವನ್ನು ಮಾಡಿ ಅವಶ್ಯಕವಾಗಿ ಆಕೆಗೆ ನಮಸ್ಕರಿಸಬೇಕು. ಅಮೃತೇಶ್ವರಿ ಎಂಬ ಈ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಲು ಮಾನವನು ಆಕೆಯ ಪಾದಗಳ ಸೇವನೆಯಿಂದ ದೇವತೆಗಳ ಪದವಿಯನ್ನೇ ಪಡೆಯುವುದು ದಿಟವು. ಮಹಾಮಾಯಾ ಸ್ವರೂಪಿಣಿಯಾಗಿ ಬಲಗೈಯಲ್ಲಿ ಅಮೃತದ ಕಳಶವನ್ನು ಧರಿಸಿಕೊಂಡು ಎಡಗೈಯಿಂದ ಅಭಯ ಮುದ್ರೆಯನ್ನು ಪ್ರದರ್ಶಿಸುತ್ತಿರುವ ಈ ಆಕೆಯನ್ನು ಧ್ಯಾನಿಸಿದ ಯಾವನು ತಾನೇ ಅಮೃತತ್ವಕ್ಕೆ ಭಾಗಿಯಾಗುವುದಿಲ್ಲ. ಅಮೃತೇಶ್ವರನಿಗೆ ಪಶ್ಚಿಮದಲ್ಲಿಯೂ ಪಿತಾಮಹ ಲಿಂಗಕ್ಕೆ ಮುಂದುಗಡೆಯಲ್ಲಿಯೂ ಇರುವ ಲೋಕೇಶ್ವರಿಯಾದ ಸಿದ್ಧಲಕ್ಷ್ಮಿಯು ಪೂಜಿತಳಾದರೆ ಸಕಲ ಸಿದ್ಧಿಗಳನ್ನು ಕೊಡುವಳು. ಕಮಲದ ಆಕಾರವುಳ್ಳದುದು ಲಕ್ಷ್ಮೀ ವಿಲಾಸವೆಂದು ಪ್ರಸಿದ್ಧವಾದುದು ಆದ ಸಿದ್ಧಲಕ್ಷ್ಮಿಯ ಪ್ರಾಸಾದವನ್ನು ನೋಡಿದ ಮಾತ್ರದಿಂದಲೇ ಐಶ್ವರ್ಯವನ್ನು ಯಾವನು ತಾನೇ ಪಡೆಯುವುದಿಲ್ಲ. ಬಳಿಕ ನಲಕೂಬರ ಲಿಂಗಕ್ಕೆ ಎದುರಿನಲ್ಲಿಯೂ ಪಿತಾಮಹೇಶ್ವರನಿಗೆ ಪಶ್ಚಿಮದಲ್ಲಿಯೂ ಇರುವ ಲೋಕಮಾತೆಯಾದ ಕುಬ್ಜಾದೇವಿಯು ಪೂಜೆಗೆ ಅರ್ಹಳಾಗಿ ನೆಲೆಸಿರುವಳು. ಆಕೆಯು ಪೂಜೆಗೊಂಡರೆ ಸಮಸ್ತ ವಿಘ್ನಗಳನ್ನು ನಿಶ್ಶೇಷವಾಗಿ ನಾಶ ಮಾಡುವಳು. ಆದುದರಿಂದ ಶುಭ ಫಲಗಳನ್ನು ಇಚ್ಛಿಸುವವರು ಪ್ರಯತ್ನ ಪೂರ್ವಕವಾಗಿ ಕುಬ್ಜಾ ದೇವಿಯನ್ನು ಪೂಜಿಸಬೇಕು. ನಲಕೂಬರೇಶ್ವರನಿಗೆ ಪಶ್ಚಿಮದಲ್ಲಿ ಕುಬ್ಜಾಂಬರೇಶ್ವರವೆಂಬ ಲಿಂಗವು ಸ್ಥಾಪಿತವಾಗಿರುವುದು. ಅಲ್ಲಿರುವ ಸಕಲಾಭೀಷ್ಟದಾಯಿನಿಯಾದ ತ್ರಿಲೋಕ ಸುಂದರಿ ಎಂಬ ದುರ್ಗೆಯು ಸರ್ವರಿಗೂ ಸಂಪೂಜ್ಯಳಾಗಿರುವಳು. ತ್ರಿಲೋಕ ಸುಂದರಿ ದೇವಿಯು ಮೂರು ಲೋಕಗಳಲ್ಲಿಯೂ ಅತಿಶಯಿತವಾದ ಸಿದ್ಧಿಯನ್ನು ಅನುಗ್ರಹಿಸುವಳು. ಆ ದೇವಿಯನ್ನು ಪೂಜಿಸಿದ ಯಾವ ಸ್ತ್ರೀಯಳು ಎಂದಿಗೂ ವೈಧವ್ಯವನ್ನು ಹೊಂದುವುದಿಲ್ಲ. ಸಾಂಬಾದಿತ್ಯನ ಸಮೀಪದಲ್ಲಿ ದೀಪ್ತಾ ನಾಮಕಳಾದ ಮಹಾಶಕ್ತಿಯು ಸ್ಥಾಪಿತಳಾಗಿರುವಳು. ಆಕೆಯ ಪೂಜೆಯಿಂದ ಮಾನವರು ಅತ್ಯಂತ ಪ್ರಕಾಶಮಾನವಾದ ಕಾಂತಿಯುಳ್ಳವರಾಗಿರುವರು. ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಲೋಕ ಜನನಿಯಾದ ಮಹಾಲಕ್ಷ್ಮಿ ಎಂಬ ದೇವಿ ಇರುವಳು. ಶ್ರೀಕಂಠಕುಂಡವೆಂಬ ತೀರ್ಥದಲ್ಲಿ ಮಜ್ಜನವನ್ನು ಮಾಡಿ ಆ ಜಗದಂಬೆಯ ಪೂಜೆಯನ್ನು ಕೈಗೊಳ್ಳಬೇಕು. ಶ್ರೀಕುಂಡ ನಾಮಕವಾದ ಈ ತೀರ್ಥದಲ್ಲಿ ವಿಧಿಯಿಂದ ಪಿತೃಗಳಿಗೆ ತರ್ಪಣಗಳನ್ನಿತ್ತು ಸಂಕಲ್ಪ ಪೂರ್ವಕವಾಗಿ ದಾನಗಳನ್ನು ಕೊಡುವವನು ಎಂದಿಗೂ ಐಶ್ವರ್ಯಹೀನನಾಗುವುದಿಲ್ಲ. ಈ ಲಕ್ಷ್ಮೀ ಕ್ಷೇತ್ರವು ಮಹಾಪೀಠವೆನಿಸಿ ಸಾಧಕರಿಗೆ ಕ್ಷಿಪ್ರದಲ್ಲಿಯೇ ಸಿದ್ಧಿಯನ್ನು ಮಾಡಿಕೊಡುವುದು. ಅಲ್ಲಿ ಮಂತ್ರಗಳ ಸಾಧನೆಗಳನ್ನು ಮಾಡುವುದರಿಂದ ಮನುಷ್ಯನು ಮಂತ್ರಸಿದ್ಧಿಯನ್ನು ಪಡೆಯುವನು. ಕಾಶಿ ಪ್ರದೇಶದಲ್ಲಿ ಸಿದ್ಧಿಪ್ರದಗಳಾಗಿರುವ ಅನೇಕ ಸನ್ನಿಧಾನಗಳಿರುವವು. ಆದರೆ ಮಹಾಲಕ್ಷ್ಮಿ ಪೀಠಕ್ಕೆ ಸಮಾನವಾದುದಾಗಲಿ ಅದಕ್ಕಿಂತ ಉತ್ತಮವಾದುದಾಗಲಿ ಲಕ್ಷ್ಮೀಪ್ರದವಾದುದು ಮತ್ತೊಂದಿಲ್ಲವು. ಮಹಾಲಕ್ಷ್ಮಿಯ ಅಷ್ಟಮಿಯ ದಿನದಲ್ಲಿ ಅಲ್ಲಿ ಮಹಾಯಾತ್ರೆಯನ್ನು ಮಾಡುವ ಮನುಷ್ಯರಿಂದ ಪೂಜೆಯನ್ನು ಕೈಗೊಂಡ ಮಹಾಲಕ್ಷ್ಮಿಯು ಅವರ ಮನೆಗಳನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಮಹಾಲಕ್ಷ್ಮಿಗೆ ಉತ್ತರದಲ್ಲಿಯೇ ಹಯಕಂಠಿ ದೇವಿಯು ಕುಠಾರವನ್ನು ಧರಿಸಿ ನಿಂತಿರುವಳು. ಪ್ರತಿ ದಿನದಲ್ಲಿಯೂ ಕಾಶಿ ಕ್ಷೇತ್ರದ ವಿಘ್ನಗಳೆಂಬ ಮಹಾವೃಕ್ಷಗಳನ್ನು ಕತ್ತರಿಸಿ ಹಾಕುತ್ತಿರುವಳು. ಮಹಾಲಕ್ಷ್ಮಿಗೆ ದಕ್ಷಿಣದಲ್ಲಿರುವ ಕೌರ್ಮಿ ಎಂಬ ಶಕ್ತಿ ದೇವತೆಯು ಪಾಶಹಸ್ತೆಯಾಗಿರುವಳು. ಆಕೆಯು ಕ್ಷಣ ಕ್ಷಣದಲ್ಲಿಯೂ ಈ ಕಾಶಿ ಕ್ಷೇತ್ರದ ವಿಘ್ನ ಸಮೂಹಗಳನ್ನು ಕಟ್ಟಿಹಾಕುವಳು. ಆಕೆಯನ್ನು ಪೂಜಿಸಿ ಸ್ತೋತ್ರ ಮಾಡಲು ಮನುಷ್ಯರಿಗೆ ಕ್ಷೇತ್ರವಾಸದ ಸಿದ್ಧಿಯನ್ನು ಕೊಡುವಳು. ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ ಶಿಖಿ ಎಂಬ ಚಂಡಿಕೆಯೊಬ್ಬಳು ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡುತ್ತಿರುವಳು. ಶಿಖಿ ದೇವಿಯು ವಿಘ್ನ ಕೋಟಿಗಳನ್ನೆಲ್ಲ ಭಕ್ಷಣೆ ಮಾಡಿ ಗರ್ಜಿಸುತ್ತಿರುವಳು. ಆಕೆಯ ಸಂದರ್ಶನವನ್ನು ಮಾಡುವುದರಿಂದ ಮನುಷ್ಯರಿಗೆ ಸಕಲ ವ್ಯಾಧಿಗಳು ನಾಶವಾಗುವವು. ಭೀಮೇಶ್ವರನಿಗೆ ಸಮ್ಮುಖದಲ್ಲಿರುವ ಭೀಮಚಂಡಿಯು ಕ್ಷೇತ್ರದ ಉತ್ತರ ದ್ವಾರವನ್ನು ಯಾವಾಗಲೂ ಜಾಗರೂಕಳಾಗಿ ರಕ್ಷಿಸುತ್ತಾ ಕೈಗಳಲ್ಲಿ ಪಾಶ ಮುದ್ಗರಗಳನ್ನು ಧರಿಸಿರುವಳು. ಭೀಮಕುಂಡದಲ್ಲಿ ಸ್ನಾನಾದಿಗಳನ್ನು ಮಾಡಿ ಭೀಮಚಂಡಿಯನ್ನು ನೋಡಿದವನೇ ಪುಣ್ಯವಂತನೆನ್ನಬೇಕು. ಆ ಮನುಷ್ಯನು ಎಂದಿಗೂ ಭಯಂಕರ ರೂಪರಾದ ಯಮದೂತರನ್ನು ನೋಡುವುದಿಲ್ಲ.
ವೃಷಭಧ್ವಜನಿಗೆ ದಕ್ಷಿಣದಲ್ಲಿ ಛಾಗವಕ್ತ್ರೇಶ್ವರಿ ಎಂಬ ದೇವಿ ಇರುವಳು. ವಿಘ್ನ ಸಮೂಹಗಳೆಂಬ ಗಿಡದ ಚಿಗುರೆಲೆಗಳನ್ನು ಹಗಲು ರಾತ್ರಿಗಳಲ್ಲಿಯೂ ಎಡಬಿಡದೆ ಭಕ್ಷಿಸುತ್ತಿರುವಳು. ಆ ದೇವಿಯ ಪ್ರಸಾದದಿಂದಲೇ ಮನುಜರಿಗೆ ಕಾಶಿ ಕ್ಷೇತ್ರದ ವಾಸವು ಲಭಿಸುವುದು. ಆದುದರಿಂದ ಛಾಗೇಶ್ವರಿ ದೇವಿಯನ್ನು ಅಶ್ವಯುಜ ಶುಕ್ಲ ಪಕ್ಷದ ಅಷ್ಟಮಿಯ ದಿವಸದಲ್ಲಿ ಪೂಜಿಸಬೇಕು. ತಾಲಜಂಘೇಶ್ವರಿ ದೇವಿಯು ತಾಲ ವೃಕ್ಷವನ್ನೇ ಆಯುಧವಾಗಿ ಕೈಯಲ್ಲಿ ಹಿಡಿದಿರುವಳು. ಆನಂದವನದ ಮಧ್ಯದಲ್ಲಿ ಸಂಭವಿಸುವ ಸಮಸ್ತ ವಿಘ್ನಗಳನ್ನು ಉಚ್ಚಾಟನೆ ಮಾಡುತ್ತಿರುವಳು. ಸಂಗಮೇಶ್ವರ ಲಿಂಗಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ವಿಕೃತ ಮುಖವುಳ್ಳ ತಾಲಜಂಘೇಶ್ವರಿಗೆ ನಮಸ್ಕಾರವನ್ನು ಮಾಡಿದ ನರನು ಎಂದಿಗೂ ವಿಘ್ನ ಪರಂಪರೆಗಳಲ್ಲಿ ಮುಳುಗುವುದಿಲ್ಲವು. ಉದ್ದಾಲಕೇಶ್ವರವೆಂಬ ಲಿಂಗಕ್ಕೆ ದಕ್ಷಿಣದಲ್ಲಿ ಉದ್ದಾಲಕ ತೀರ್ಥವೆಂಬುದೊಂದಿರುವುದು. ಅದರ ಸಮೀಪದಲ್ಲಿರುವ ಯಮದಂಷ್ಟ್ರಾ ನಾಮಕಳಾದ ಚಂಡಿಯು ವಿಘ್ನ ರಾಶಿಗಳನ್ನೆಲ್ಲ ಭಕ್ಷಣ ಮಾಡುವಳು. ಉದ್ದಾಲಕನ ಹೆಸರಿನ ತೀರ್ಥದಲ್ಲಿರುವ ಯಮದಂಷ್ಟ್ರಾ ದೇವಿಗೆ ಯಾರು ಪ್ರಣಾಮಗಳನ್ನು ಮಾಡುವರೋ ಅವರು ಪಾಪರಾಶಿಯನ್ನೇ ಮಾಡಿದ್ದರೂ ಯಮಧರ್ಮರಾಜನಿಗೆ ಭಯಪಡುವುದಿಲ್ಲ. ದಾರುಕೇಶ್ವರ ತೀರ್ಥದಲ್ಲಿ ದಾರುಕೇಶ್ವರನ ಸಮೀಪದಲ್ಲಿಯೇ ಪಾತಾಳವೇ ದವಡೆಯು, ಆಕಾಶವೇ ಮೇಲ್ದುಟಿಯು, ಭೂಮಿಯೇ ಕೆಳದುಟಿಯೂ ಆಗಿರುವ ಮುಖವುಳ್ಳ ದೇವಿಯೊಬ್ಬಳಿರುವಳು. ಆಕೆಯು ಕಪಾಲವನ್ನು ಚೂರಿಯನ್ನು ಕೈಗಳಲ್ಲಿ ಹಿಡಿದು ಬ್ರಹ್ಮಾಂಡವನ್ನೇ ನುಂಗುವ ಆಶೆಯಿಂದಿರುವಳು. ಕೃಶವಾದ ಹೊಟ್ಟೆಯಿಂದಲೂ ನರಗಳು ಬಿಗಿದಿರುವ ದೇಹದಿಂದಲೂ ಕೂಡಿರುವ ಆಕೆಯನ್ನು ಚರ್ಮಮುಂಡೆ ಎಂಬುದಾಗಿ ಪ್ರಖ್ಯಾತಳಾಗಿರುವಳು. ಕ್ಷೇತ್ರದ ಪೂರ್ವ ದಿಕ್ಕನ್ನು ಸಮಸ್ತ ವಿಘ್ನಗಳಿಂದ ಆಕೆಯು ರಕ್ಷಿಸುತ್ತಿರುವಳು. ಮೆರೆಯುತ್ತಿರುವ ಅಸಂಖ್ಯಾಕಗಳಾದ ಬಾಹುಗಳಿಂದಲೂ ತೀಕ್ಷ್ಣ ದೃಷ್ಟಿಯಿಂದ ಕೆಳಗೆ ನೋಡುತ್ತಿರುವ ಕಣ್ಣುಗಳಿಂದಲೂ ಆಕೆಯು ಕೂಡಿರುವಳು. ಅಸಂಖ್ಯಾಕವಾಗಿ ಕಾಣುತ್ತಿರುವ ಕೈಗಳಲ್ಲಿ ಚಕ್ರ ಮೋದಕಗಳನ್ನು ಹಿಡಿದಿರುವಳು. ಗಜ ಚರ್ಮವನ್ನೇ ವಸ್ತ್ರವಾಗಿ ಸ್ವೀಕರಿಸಿರುವವಳು. ತೀಕ್ಷ್ಣವೂ ಕ್ರೂರವೂ ಆದ ಅಟ್ಟಹಾಸ ಧ್ವನಿಯುಳ್ಳವಳು ಆಗಿರುವಳು. ಪಾಪಿಗಳ ಮೂಳೆಗಳನ್ನು ಕಮಲದ ದಂಟಿನಂತೆ ಅನಾಯಾಸವಾಗಿ ಅಗೆದು ಚೂರ್ಣಿಸುತ್ತಿರುವಳು. ದುರಾಚಾರಿಗಳು, ಕ್ಷೇತ್ರದ್ರೋಹಿಗಳು ಆದವರ ದೇಹಗಳನ್ನೆಲ್ಲ ತನ್ನ ಶೂಲದ ಕೊನೆಯಲ್ಲಿ ಏರಿಸಿಕೊಂಡಿರುವಳು. ಕಪಾಲಗಳ ಮಾಲೆಯನ್ನೇ ಆಭರಣವನ್ನಾಗಿಟ್ಟುಕೊಂಡು ಮಹಾಭಯಂಕರ ರೂಪಳಾದ ಈ ಚರ್ಮಮುಂಡ ದೇವಿಗೆ ನಮಸ್ಕರಿಸಿದ ಮನುಷ್ಯನು ಕ್ಷೇತ್ರದಲ್ಲಿ ಯಾವ ವಿಘ್ನಗಳ ಬಾಧೆಗೂ ಸಿಕ್ಕುವುದಿಲ್ಲ. ಈ ಚರ್ಮಮುಂಡಿಯು ಹೇಗೆ ಇರುವಳೋ ಮಹಾರುಂಡೆಯು ಹಾಗೆಯೇ ಇರುವಳು. ಇವರಿಬ್ಬರಲ್ಲಿ ಇಷ್ಟು ಮಾತ್ರ ಭೇದವಿರುವುದು. ಈ ಮಹಾರುಂಡೆಯು ತಲೆಗಳಿಲ್ಲದ ದೇಹಗಳ ಮಾಲೆಯನ್ನು ಧರಿಸಿರುವಳು. ಮಹಾಬಲಶಾಲಿಗಳಾದ ಈ ಇಬ್ಬರು ದೇವಿಯರು ನಗುತ್ತಾ ಕೈ ಚಪ್ಪಾಳೆಗಳನ್ನು ಹಾಕುತ್ತಾ ಪರಸ್ಪರವಾಗಿ ಕೈಗಳನ್ನು ನೀಡುತ್ತಾ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡುತ್ತಿರುವರು. ಭಕ್ತರ ವಿಘ್ನಗಳನ್ನು ಪರಿಹರಿಸುವ ಮಹಾರುಂಡೆಯು ಯಾವಾಗಲೂ ಭಯಂಕರ ಮುಖವುಳ್ಳವಳಾಗಿ ಲೋಲಾರ್ಕನಿಗೆ ಉತ್ತರದಲ್ಲಿರುವ ಹಯಗ್ರೀವೇಶ್ವರ ತೀರ್ಥದಲ್ಲಿ ನೆಲೆಗೊಂಡಿರುವಳು. ಮೇಲೆ ಹೇಳಿದ ಚರ್ಮಮುಂಡ ಮತ್ತು ಮಹಾರುಂಡ ಎಂಬಿಬ್ಬರು ದೇವತೆಗಳಿಗೂ ಮಧ್ಯದಲ್ಲಿಯೇ ಮುಂಡಗಳಿಂದಲೇ ನಿರ್ಮಿತವಾದ ದೇಹವುಳ್ಳವಳಂತೆ ತೋರುತ್ತಿರುವ ಚಾಮುಂಡಿಯು ಸ್ಥಿತಳಾಗಿರುವಳು. ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುವವರು ಈ ಮೂರು ದೇವತೆಯರನ್ನು ಅವಶ್ಯಕವಾಗಿ ಪೂಜಿಸಬೇಕು. ಇವರೇ ಧನಧಾನ್ಯ ಸಮೃದ್ಧಿಯನ್ನು ಕೊಡುವರು. ಇವರೇ ಪುತ್ರ ಪೌತ್ರಾದಿ ವಂಶವೃದ್ಧಿಯನ್ನು ಅನುಗ್ರಹಿಸುವರು. ಈ ಮೂವರೇ ಸಕಲ ವಿಘ್ನಗಳನ್ನು ನಾಶಗೊಳಿಸಿ ಮೋಕ್ಷಾಖ್ಯವಾದ ಐಶ್ವರ್ಯವನ್ನು ಕೊಡುವರು. ಆದುದರಿಂದ ಮನುಷ್ಯರು ಇವರನ್ನು ಭಕ್ತಿಯಿಂದ ಸ್ಮರಿಸಬೇಕು, ನೋಡಬೇಕು, ನಮಸ್ಕರಿಸಬೇಕು, ಸ್ಪರ್ಶಿಸಬೇಕು, ಪೂಜಿಸಬೇಕು. ಮಹಾರುಂಡ ದೇವಿಗೆ ಪಶ್ಚಿಮದಲ್ಲಿ ಪರಮಮಂಗಳೆಯಾದ ಸ್ವಪ್ನೇಶ್ವರಿ ಎಂಬ ದೇವಿಯಿರುವಳು. ಆಕೆಯು ಭಕ್ತನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮುಂದೆ ಬರಲಿರುವ ಶುಭಾಶುಭಗಳನ್ನು ತಿಳಿಸುವಳು. ಪುಣ್ಯತಮವಾದ ಅಸಿಗಂಗಾ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಯಾವ ತಿಥಿಯಲ್ಲಿಯೇ ಆದರೂ ಸ್ವಪ್ನೇಶ್ವರ ಲಿಂಗವನ್ನು, ಸ್ವಪ್ನೇಶ್ವರಿ ದೇವಿಯನ್ನು ಪೂಜಿಸಿ ಬುದ್ಧಿವಂತರಾದ ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಉಪವಾಸ ವ್ರತವನ್ನು ಆಚರಿಸಿ ನೆಲದ ಮೇಲೆ ಮಲಗಿರಲು ಸ್ವಪ್ನದಲ್ಲಿ ಮುಂದೆ ಆಗುವುದೆಲ್ಲವನ್ನು ಪ್ರತ್ಯಕ್ಷವಾಗಿ ನೋಡುವರು. ಇಂದಿಗೂ ಸಹ ಪ್ರಾಜ್ಞನಾದ ಮನುಷ್ಯನು ಈ ವಿಷಯದಲ್ಲಿ ಪೂರ್ಣ ವಿಶ್ವಾಸವನ್ನು ಇಡತಕ್ಕದ್ದು. ಸ್ವಪ್ನೇಶ್ವರಿಯು ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹಿಂದೆ ನಡೆದುದನ್ನು, ಮುಂದೆ ನಡೆಯುವುದನ್ನು, ಈಗ ನಡೆಯುತ್ತಿರುವುದನ್ನು ಎಲ್ಲವನ್ನೂ ಹೇಳುವಳು. ಆದುದರಿಂದ ಭವಿಷ್ಯ ಜ್ಞಾನವನ್ನು ಅಪೇಕ್ಷಿಸುವ ನರರು ಅಷ್ಟಮಿ, ನವಮಿ ಅಥವಾ ಚತುರ್ದಶಿಯ ತಿಥಿಗಳಲ್ಲಿ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಕಾಶಿಯಲ್ಲಿರುವ ಈಕೆಯನ್ನು ಪ್ರಯತ್ನದಿಂದ ಅರ್ಚಿಸಬೇಕು. ಈ ಸ್ವಪ್ನೇಶ್ವರಿಗೆ ಪಶ್ಚಿಮದಲ್ಲಿ ದುರ್ಗಾದೇವಿಯು ಪ್ರತಿಷ್ಠಿತಳಾಗಿರುವಳು. ಆಕೆಯು ಸರ್ವಕಾಲದಲ್ಲಿಯೂ ವಾರಾಣಸಿ ಕ್ಷೇತ್ರದ ದಕ್ಷಿಣ ಭಾಗವನ್ನು ಚೆನ್ನಾಗಿ ಸಂರಕ್ಷಿಸುತ್ತಿರುವಳು. ಇಲ್ಲಿಗೆ
81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದೇವತಾಧಿಷ್ಠಾನ ವರ್ಣನವೆಂಬ 70ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.